ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಓಂ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಮಾಚಿದೇವ್ಯೋಭ್ಯೋ ನಮಃ. ಶರಣ ಬಂಧುಗಳಲ್ಲಿ ಶರಣಾರ್ಥಿ. ಮೊದಲಿಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪುರಂದರದಾಸರ ಈ ವಾಣಿಗೆ ತಲೆಬಾಗಿ ನನ್ನ ಪರಮ ಪೂಜ್ಯ ಗುರುಗಳು ನನ್ನ ತೊದಲು ನುಡಿಗಳಿಗೆ ಮಾರ್ಗದರ್ಶನ ನೀಡಿದ ಮಹನೀಯರೂ ಆದಂತಹ ಶ್ರೀ ಮದ್ವೇದ ವೇದಾಂತ ಸಕಲಾಗಮ ಶಾಸ್ತ್ರ ಪುರಾಣ ಇತಿಹಾಸ ಸುಪ್ರಸಿದ್ಧ ಪರಮ ಪೂಜ್ಯ ಶ್ರೀ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮೀಜಿಯವರ ಶ್ರೀಪಾದ ಕಮಲಗಳ ಮೇಲಿನ ಧೂಳನ್ನು ಹಣೆಗೆ ಭಸ್ಮವಾಗಿ ಲೇಪಿಸಿಕೊಂಡು ವಿಷಯಕ್ಕೆ ಬರುತ್ತೇನೆ. ತಂದೆ ತಾಯಿಗಳೇ, ಕರ್ನಾಟಕದ ಇತಿಹಾಸದಲ್ಲಿ 12ನೇ ಶತಮಾನ ಅಂದರೆ ಈಗ 900 ವರ್ಷಗಳ ಹಿಂದೆ, ಈ 12ನೇ ಶತಮಾನ ಸಾಹಿತ್ಯಿಕ ದೃಷ್ಟಿಯಿಂದ, ಧಾರ್ಮಿಕ ದೃಷ್ಟಿಯಿಂದ, ಆಧ್ಯಾತ್ಮಿಕ ನೈತಿಕ ದೃಷ್ಟಿಯಿಂದ ಒಳ್ಳೆಯ ಮಹತ್ವದ ಕಾಲ. ಶಿವಭಕ್ತರು, ಸತ್ಯ ಶರಣರು, ಶರಣೆಯರು ಬಾಳಿ ಬೆಳೆಯಿದಂತಹ ಕಾಲವದು. ಅಂದಿನ ಶರಣ ಶರಣೆಯರ ದಿವ್ಯ ಜೀವನ ಚರಿತ್ರೆಯನ್ನು ನಾವು ನೀವು ಅನೇಕ ಪುಸ್ತಕಗಳಲ್ಲಿ ಓದಿದ್ದೇವೆ, ಎಷ್ಟೋ ಕಥೆಗಳಲ್ಲಿ ಕೇಳಿದ್ದೇವೆ. ಆ ಮಹನೀಯರುಗಳು ಬಾಳಿದ ಉಜ್ವಲ ಬದುಕು, ನಡೆ ನುಡಿಗಳು ಒಂದಾಗಿ ಆತ್ಮಶುದ್ಧಿಯಿಂದ ತಪೋಬಲದಿಂದ ಆ ಪರಮಾತ್ಮನನ್ನೇ ಸಾಕ್ಷಾತ್ಕರಿಸಿಕೊಂಡು ಭಕ್ತ ಜನತೆಯನ್ನು ಉದ್ಧಾರ ಮಾಡಿದಂತಹ ಪುಣ್ಯಕಾಲ ಅದೇ 12ನೇ ಶತಮಾನ. ಜಗದಣ್ಣ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನವರಿದ್ದಂಥ ಆ 12ನೇ ಶತಮಾನ. ಈ 12ನೇ ಶತಮಾನದಲ್ಲಿ ಜಗದಣ್ಣ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನವರ ಮಹಾಮನೆಯಲ್ಲಿ ಕಾಯಕನಿಷ್ಠರಾಗಿ ಪ್ರಭುನಿಷ್ಠರಾಗಿ ಬಾಳಿ ಬೆಳಗಿದಂತಹ ಅನೇಕ ಶಿವ ಶರಣೆಯರಿದ್ದರು. ಆ ಮಹಾನುಭಾವರುಗಳಲ್ಲಿ ಬಹುಮುಖ್ಯರಾದವರು ಎಂದರೆ ಅಣ್ಣರ ಅಣ್ಣ ಜಗದಣ್ಣ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣ, ಶೂನ್ಯ ಸಿಂಹಾಸನಾಧೀಶ್ವರ ಅಲ್ಲಮ್ಮ ಪ್ರಭು, ಷಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣ, ಮಹಾಜ್ಞಾನಿ ಸಿದ್ದರಾಮಣ್ಣ, ವೀರಗಣಾಚಾರಿ ಮಡಿವಾಳ ಮಾಚಯ್ಯ. ಈ ದಿನ ಕಥಾವಸ್ತು ಆ ಮಡಿವಾಳ ಮಾಚಯ್ಯ ಅವರ ಬಗ್ಗೆ. ವೀರಗಣಾಚಾರಿ ಮಡಿವಾಳ ಮಾಚಯ್ಯ, ಶಿವಭಕ್ತ ಚಿಂತಾಮಣಿ ಕುಂಬಾರ ಗುಂಡಯ್ಯ, ಕಾಯಕನಿಷ್ಠ ಮೇದಾರ ಕೇತಯ್ಯ, ಮೋಳಿಗೆ ಮಾರಯ್ಯ, ಸಮಗಾರ ಅರಳಯ್ಯ, ಅಡಪದ ಅಪ್ಪಣ್ಣ, ತುರುಗಾಯಿ ರಾಮಣ್ಣ, ಕುರುಬ ಗೊಲ್ಲಾಳೇಶ, ಹೊಕ್ಕಲಿಗರ ಮುದ್ದಣ್ಣ, ಅಕ್ಕ ಮಹಾದೇವಿ, ಅಕ್ಕನಾಗಮ್ಮ, ಗಂಗಾಂಬಿಕಾ, ನೀಲಾಂಬಿಕಾ, ದುಗ್ಗಳೆ, ಶರಣೆ ಸಂಕವ್ವ, ಕಲ್ಯಾಣಮ್ಮ, ಮಲ್ಲಿಗಮ್ಮ, ರೇಚವ್ವೆ, ಕಾಳವ್ವೆ, ಮುಕ್ತಾಯಕ್ಕ, ಬೋಂತಾದೇವಿ, ಹೀಗೆ ಹೇಳುತ್ತಾ ಹೋದರೆ ಹೊತ್ತಿಗೆ ಇದಿಲ್ಲ ಶರಣ ಬಂಧುಗಳೇ. ಈ ದಿನದ ಕಥಾವಸ್ತು ಮಹಾಶಿವ ಶರಣ ಮಡಿವಾಳ ಮಾಚಯ್ಯ. 1000 ಸುಮಾರು 45 ವಚನಗಳಲ್ಲಿ ಮತ್ತು
ಅವುಗಳನ್ನು ಬರೆದಿರ್ತಕ್ಕಂಥ ಕವಿಗಳಲ್ಲಿ ನನ್ನ ಪ್ರಾರ್ಥನೆ, ಅವರು ಮಾಚಿದೇವರ ಬಗ್ಗೆ ಹೇಗೆ ಬರ್ತಿದ್ರು, ಏನು ಅವರು ಎಲ್ಲಿ, ಮಾಚಿದೇವರ ಬಗ್ಗೆ ತಮಗೆ ಹೇಳ್ತಾ ಇದ್ದೀನಿ. ಮಡಿವಾಳ ಮಾಚಯ್ಯ ಇವರು ಎಲ್ಲಿ ಹುಟ್ಟಿದರು? ಮಹಾಶರಣ, ಕಾಯಕನಿಷ್ಠ, ವೀರಭದ್ರ ಅವತಾರಿ. ಈ ಮಡಿವಾಳ ಮಾಚಯ್ಯನ ಸತ್ಕಥೆಯನ್ನು ತಮ್ಮ ಮುಂದೆ ಹೇಳಬಯಸುತ್ತೇನೆ. ಶರಣಬಂಧುಗಳೇ, ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಿಗೆ ಎಂಬ ಗ್ರಾಮದಲ್ಲಿ ಶರಣ ದಂಪತಿಗಳಾದ ಪರ್ವತಯ್ಯ ಸುಜ್ಞಾನಾಂಬೆಯರ ಗರ್ಭಾಂಬುದಿಯಲ್ಲಿ ಜನಿಸಿ ಬಂದ ಕಂದಯ್ಯ ಈ ಮಡಿವಾಳ ಮಾಚಯ್ಯ. ಪ್ರತಿಯೊಬ್ಬ ಶಿವಶರಣರ ಜನ್ಮ ವೃತ್ತಾಂತಕ್ಕೂ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಬಸವಣ್ಣನ ಅವತಾರಕ್ಕೂ ಒಂದು ಕಥೆ ಇದೆ. ಬಸವಣ್ಣ ನಂದಿ ಅವತಾರ, ಅಲ್ಲಮಬ್ಬರಿಗೆ ಈಶ್ವರನ ಅವತಾರ, ಅಕ್ಕ ಮಹಾದೇವರಿಗೆ ಪಾರ್ವತಿ ಅವತಾರ. ಅದೇ ರೀತಿ ಮಡಿವಾಳ ಮಾಚಿದೇವರಿಗೆ ವೀರಭದ್ರ ಅವತಾರಿ ಎಂಬುದಾಗಿ ಎಲ್ಲ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಆ ಮಡಿವಾಳ ಮಾಚಯ್ಯನ ಪ್ರಸಂಗ, ವೀರಭದ್ರನ ಅವತಾರ ಹೇಗಾಯಿತು, ಅದರ ಹಿನ್ನೆಲೆ ಏನು ಎಂಬುದಾದರೆ, ಶಿವನ ಕೈಲಾಸದಲ್ಲಿ ಸಾಧು ಸಂತರ ಜೊತೆಯಲ್ಲಿ ಸಂತಸದಿ ಸಭೆಯೊಂದು ಸೇರಿತ್ತು. ದಕ್ಷ ಯಜ್ಞವನ್ನು ಧ್ವಂಸ ಮಾಡಿ ಅಟ್ಟಹಾಸದಿಂದ ಕೂಡಿ ವೀರಭದ್ರನ ಆಗಮನ ಆಗಿತ್ತು. ವಿಜಯದ ಮತ್ತಿನಲ್ಲಿ ದಕ್ಷ ಬ್ರಹ್ಮನ ಕೊಂದೇ ಎಂಬ ಗತ್ತಿನಲ್ಲಿ ಶಿವ ಶರಣರ ಇರುವನ್ನು ಮರೆಸಿತ್ತು. ವೀರಭದ್ರನ ರಕ್ತ ಖಚಿತವಾದ ವಸ್ತ್ರ ಶರಣರಿಗೆ ತಾಗಿತ್ತು. ಶರಣರ ಮಡಿ ಮೈಲಿಗೆಯಾಗಿತ್ತು. ಅದು ಶಿವ ನುರಿಗಣ್ಣಿಗೆ ಬಿದ್ದಿತ್ತು. ಕೆರಳಿದ ಶಿವನು ಶರಣರ ವಸ್ತ್ರವ ಮಡಿ ಮಾಡುವ ಕಾಯಕಕ್ಕೆ ನೇಮಿಸಿದ. ಆ ವೀರಭದ್ರೆಗೆ ಕಾಯಕವ ನೇಮಿಸಿದ. ಮಡಿವಳನೆಂಬ ಹೆಸರನ್ನು ಸೂಚಿಸಿ ಆಶೀರ್ವಾದವ ತಾ ಮಾಡಿದ. ಇದು ಪೌರಾಣಿಕ ಕಥೆಯ ಹಿನ್ನೆಲೆ. ಇದೇ ಕಥೆಯನ್ನ ನಮ್ಮ ಕವಿ ಸಾರ್ವಭೌಮ ವಿರೂಪಾಕ್ಷ ಪಂಡಿತರವರು ಹೇಳ್ತಾರೆ ಮಹಾಗ್ರಂಥದಲ್ಲಿ. ಮೃಡನ ಕಿಡಿಗಣ್ಣಿನಿಂದೊಗೆದು, ಮೃಡ ಈಶ್ವರ, ಕಿಡಿಗಣ್ಣು ಮೂರನೇ ಕಣ್ಣು. ಮೃಡನ ಕಿಡಿಗಣ್ಣಿನಿಂದೊಗೆದು ದಕ್ಷ ಬ್ರಹ್ಮನ ತಲೆಯಂ ಕಡಿದು ಹೋಮನದೊಳಗಿಟ್ಟು ಕುರಿಯ ತಲೆಯಂ ಕೊಟ್ಟು ಹೊಡವಿಯೊಳ ಬುದಿಸಿ ಬಿಜ್ಜಳನ ಅನೀತಿಯ ಸೈನಿಕರನ್ನ ಮುಡುಪಿ ನುತಿಸೆ ಮುಗಳ್ದ ಸುವನಿತ್ತು ಬಡವಾದೆ ಬೇಡುವರು ಎಲ್ಲೆಂದು ಬಸವಣ್ಣ ತಾ ನುಡಿಯೇ ಬಸವಣ್ಣನ ಅಹಂ ನಿಲ್ಲಿಸಿ ಶಿವಭಕ್ತ ಸಂತತಿಯ ಕಡು ಮನದ ಮೈಲಿಗೆಯ ತೊಳೆದ. ಕಡು ಮನದ ಮೈಲಿಗೆಯ ತೊಳೆದ ಮಡಿವಾಳ ಮಾಚಿ ತಂದೆ ಕೊಡುವನೆಗೆ ಮಂಗಳವನ ಎಂಬುದಾಗಿ ವಿರೂಪಾಕ್ಷ ಪಂಡಿತರವರೇ ಪ್ರಾರ್ಥನೆ ಮಾಡಿದ್ದಾರೆ. ಅಂದರೆ ಈ ವೀರಭದ್ರಾವತಾರಿ ಮಡಿವಾಳ ಮಾಚಯ್ಯನ ಮಹಿಮೆ ಇದು. ಮಡಿವಾಳ ಮಾಚಯ್ಯ ದೇವರ ಹಿಪ್ಪರಿಗೆಯಲ್ಲಿ ಪರ್ವತಯ್ಯ ಸುಜ್ಞಾನಾಂಬೆಯ ಗರ್ಭಾಂಬುದಿಯಲ್ಲಿ ಜನಿಸ್ತಾರೆ. ಆಗ ಆ ನಾಡು ಹೇಗಿತ್ತು ಎಂಬುದನ್ನು ಕನ್ನಡ ಜಾನಪದ ಗೀತೆಗಳಲ್ಲಿ ಹೇಳ್ತಾರೆ. ಹಿಪ್ಪರಿಗೆ ಮೆರೆಯುತ್ತಲೇ ಉಪ್ಪರಿಗೆ ಹಾಗೆಂದು ತುಪ್ಪ ಹೊಳೆಯಾಗಿ ಹರಿಯುತ್ತಲೇ ಊರೊಳಗೆ ಅಪ್ಪ ಮಾಚಣ್ಣ ಜನಿಸಿದನು. ಹಿಪ್ಪರಿಗೆ ಮೆರೆಯುತ್ತಲೇ ಉಪ್ಪರಿಗೆ ಹಾಗೆಂದು ತುಪ್ಪ ಹೊಳೆಯಾಗಿ ಹರಿತಿತ್ತು ಅಂದರೆ ನಾಡು ಸಮೃದ್ಧಿಯಾಗಿದ್ದಂಥ ಕಾಲದಲ್ಲಿ ಮಡಿವಾಳ ಮಾಚಯ್ಯ ಪರ್ವತಯ್ಯ ಸುಜ್ಞಾನಾಂಬೆಯರ ಗರ್ಭಾಂಬುದಿಯಲ್ಲಿ ಜನಿಸಿ ಬರ್ತಾರೆ. ಎಂದಿನಂತೆ ಪರ್ವತಯ್ಯ ಸುಜ್ಞಾನಾಂಬೆಯರು ತಮ್ಮ ಮಡಿ ಕಾಯಕವನ್ನು ಮಾಡ್ತಾರೆ. ಮಡಿವಾಳ ಮಾಚಯ್ಯ ಕಡುಭಕ್ತ ತಾನಾಗಿ ಹಡೆದವರ ಕೆಲಸ ಕೈಗೊಂಡ. ತಂದೆ ತಾಯಿಗಳು ಮಡಿ ಕಾಯಕ ಮಾಡ್ತಾರೆ. ಅದನ್ನ ಅನುಸರಿಸಿ ಮಡಿವಾಳ ಮಾಚಯ್ಯ ಕಡುಭಕ್ತ ತಾನಾಗಿ ಹಡೆದವರ ಕೆಲಸ ಕೈಗೊಂಡ ಊರೊಳಗೆ
ಬಡವರಿಗೆ ಭಾಗ್ಯದಿದೆಯಾದ ಮನೆಗೆಲಸ ಮಡಿವಳ, ದಿನಗೆಲಸ ಶಿವಭಕ್ತಿ, ಮನ ಬೆರೆತ ಲಿಂಗ ದೇಹದಲ್ಲಿ ಬಲು ಒಪ್ಪಿ ಕನಕ ಜನಕ್ಕಾಗಿ ಬಾಳುವೆಯು. ಈ ರೀತಿಯಾಗಿ ಮಡಿವಾಳ ಮಾಚಿ ತಂದೆ ಮಡಿವಾಳ ಮಾಚೆಯ ಬೆಳೀತಾರೆ. ಅವರ ತಂದೆ ತಾಯಿಗಳು ಮಡಿವಾಳ ಮಾಚಯ್ಯನ ವಿದ್ಯಾಭ್ಯಾಸಕ್ಕೋಸ್ಕರ ಗುರು ಮಠಕ್ಕೆ ಕರ್ಕೊಂಡು ಬರ್ತಾರೆ. ಮಡಿವಾಳ ಮಾಚಯ್ಯನ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ಸನ್ನಿಧಾನದಲ್ಲಿ ಬಂದು, ಗುರುಗಳೇ, ನನ್ನ ಏಕಮಾತ್ರ ಪುತ್ರ, ಅವನಿಗೆ ವಿದ್ಯಾದಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರು ನೋಡ್ತಾರೆ, ಬಾಲಕ ಆ ಮಡಿವಾಳ ಮಾಚಯ್ಯ ತೇಜೋವಂತನಾಗಿ ಅವರಿಗೆ ಕಾಣಬರ್ತಾನೆ. ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರು ತನ್ನ ಮಡಿವಾಳ ಮಾಚಯ್ಯನನ್ನು ಸ್ವೀಕರಿಸ್ತಾರೆ, ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸ್ತಾರೆ. ಆ ಗುರುಮಠದಲ್ಲಿ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರಬೇಕಾದ್ರೆ ಒಂದು ಕೈ ಮೇಲಾಗಿಯೇ ಮಡಿವಾಳ ಮಾಚಯ್ಯ ಗುರುಭಕ್ತಿ ಉಳ್ಳವನಾಗಿ, ಕಲಿಕೆಯಲ್ಲಿ ಶ್ರದ್ಧೆ ಉಳ್ಳವನಾಗಿ ತನ್ನ ವಿದ್ವತ್ತನ ಗುರುಗಳ ಸನ್ನಿಧಾನದಲ್ಲಿ ತೋರಿಸಿದಾಗ ಗುರುಗಳಿಗೆ ಆನಂದವಾಗ್ತದೆ. ಎಲ್ಲ ಶಿಷ್ಯರಿಗೂ ಈ ಮಡಿವಾಳ ಮಾಚಯ್ಯನ ವಿದ್ವತ್ತನ್ನು ಕಂಡು ಕರುಗ್ತಾರೆ, ಹೊಟ್ಟೆ ಕಿಚ್ಚುಪಡ್ತಾರೆ. ಇದು ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರು ಗೊತ್ತಾಗ್ತದೆ. ಕಂದ ಮಾಚಯ್ಯ, ಇಲ್ಲಿ ಬಾ, ನೀನು ನನ್ನ ಬಳಿ ವಿದ್ಯಾರ್ಜನೆಯನ್ನು ಗಳಿಸಿದ್ದು ಸಾಕು. ನೀನೀಗ ಜಗದಣ್ಣ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣ ಇದ್ದಂಥ ಕಲ್ಯಾಣ ಪಟ್ಟಣಕ್ಕೆ ಹೋಗು. ಆ ಕಲ್ಯಾಣ ಪಟ್ಟಣದಲ್ಲಿ ನೀನು ವಿದ್ಯಾಭ್ಯಾಸವನ್ನು ಮಾಡು. ಬಸವಣ್ಣ ಎಂಬ ಅಕ್ಷರವನ್ನು ಕೇಳಿದ ತಕ್ಷಣವೇ ಮಡಿವಾಳ ಮಾಚಿದೇವ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದು, ಗುರುಗಳ ಆಶೀರ್ವಾದವನ್ನು ಪಡೆದು ಕಲ್ಯಾಣಾಭಿಮುಖವಾಗಿ ಬರ್ತಾರೆ ಶರಣ ಬಂದರು. ಆ ಕಾಲದಲ್ಲಿ ಮಳೆಗಾಲ, ಭೀಮಾ ನದಿ ತುಂಬಿ ಹರಿತಾ ಇದೆ. ಜನ ಎಲ್ಲ ದಡದಲ್ಲಿ ನಿಲ್ತಿದ್ದಾರೆ, ಪ್ರವಾಹ ಇಳಿದ ಮೇಲೆ ಹೋಗೋಣ ಅಂತ. ಆದರೆ ಈ ಮಡಿವಾಳ ಮಾಚಯ್ಯ ಎಷ್ಟು ಬೇಗ ಜಗದಣ್ಣ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನ ಕಂಡೇನೋ, ಕಲ್ಯಾಣ ಪಟ್ಟಣದ ಪವಿತ್ರವಾದ ಮಣ್ಣನ್ನು ಎಂದಿಗೆ ಹಣೆಗೆ ಭಸ್ಮವಾಗಿ ಲೇಪಿಸಿಕೊಂಡೇನೋ ಎಂಬ ಕಾತುರದಿಂದ ಜನರನ್ನೆಲ್ಲ ಇಬ್ಬಾಗ ಮಾಡಿ ತುಂಬ ಪ್ರವಾಹದಿಂದ ಉಕ್ಕಿ ಹರಿಯುತ್ತಿದ್ದ ಭೀಮಾ ನದಿಯ ಭೀಕರತೆಯನ್ನು ಲೆಕ್ಕಿಸದೆ ನದಿಗೆ ಜಿಗಿದು ಈಜಿ ದಡ ಸೇರಿ ಕಲ್ಯಾಣ ಪಟ್ಟಣಕ್ಕೆ ಬರ್ತಾರೆ ಮಡಿವಾಳ ಮಾಚಯ್ಯ. ಕಲ್ಯಾಣ ಪಟ್ಟಣಕ್ಕೆ ಬರ್ತಾರೆ, ಕಲ್ಯಾಣ ಪಟ್ಟಣ ನೋಡ್ತಾರೆ. ಏನಾ ಕಲ್ಯಾಣ ಪಟ್ಟಣ! ಇಂದು ನಮ್ಮ ಬೆಂಗಳೂರು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ ಎಲ್ಲಿ 35-40 ಕಿಲೋಮೀಟರ್ ಹೋದರೂ ಕೂಡ ಬೆಂಗಳೂರು. ಅದೇ ರೀತಿ ಈಗ 900 ವರ್ಷಗಳ ಹಿಂದೆ ಕಲ್ಯಾಣ ಪಟ್ಟಣ ಇತ್ತಂತೆ. ಆ ಕವಿಗಳ ಮಾತಲ್ಲಿ ಕೇಳಬೇಕು. ಕವಿಗಳು ಆ ಕಲ್ಯಾಣ ಪಟ್ಟಣ ಹೇಗಿತ್ತು, ಜಗದಣ್ಣ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನ ಇದ್ದಂಥ ಕಲ್ಯಾಣ ಪಟ್ಟಣ ಹೇಗಿತ್ತು ಎಂಬುದನ್ನು ಕವಿ ಬಹಳ ಸೊಗಸಾಗಿ ವರ್ಣನೆ ಮಾಡ್ತಾನೆ. ಇಳೆಗೆ 48 ವಿಸ್ತೀರ್ಣ ಯೋಜನಾ, 48 ವಿಸ್ತೀರ್ಣ ಯೋಜನಾ ಕಲ್ಯಾಣ ಪಟ್ಟಣ. ಇಳೆಗೆ 48 ವಿಸ್ತೀರ್ಣ ಯೋಜನಾ ಕಳೆವುಳ್ಳ ಕಲ್ಯಾಣ ಕ್ರಮದಿ ಒಪ್ಪಿಹುದು. ಚಂದ್ರ ಸೂರ್ಯರ ಬೀದಿ ಚಲುವುಳ್ಳ ಮಾಳಿಗೆಗಳ್ ಮಂದಿರ ಮದನ ಮಂಟಪಗಳೇನಿವೆ. ಮದನ ಕೈಮಾಳಿಗೆ ಚದುರ ಬೋದಿಗೆ ಕಂಬ ಪುದಿದ ಕನಕದ ಲೋವೆ ಮುದರಿ ಒಪ್ಪಿಹುದು. ಚಂದ್ರ ಸೂರ್ಯರ ಬೀದಿ ಚಲುವುಳ್ಳ ಮಾಳಿಗೆಗಳ್ ಮಂದಿರ ಮದನ ಮಂಟಪಗಳೇನೆಂಬೆ. ಮದನ ಕೈಮಾಳಿಗೆ ಚದುರ ಬೋದಿಗೆ ಕಂಬ ಉದಿದ ಕನಕದ ಲೋವೆ ಮುದದಿ ಒಪ್ಪಿಹುದು. ಇಂತಹ ಕಲ್ಯಾಣ ಪಟ್ಟಣದ ವರ್ಣನೆ, ಈ ಕಲ್ಯಾಣ ಪಟ್ಟಣವನ್ನು ನೋಡಿದಂಥ ಆ ಮಡಿವಾಳ ಮಾಚಿದೇವ ಕಲ್ಯಾಣ
ಪಟ್ಟಣದ ಕೇರಿಯೊಂದರಲ್ಲಿ ಪುಟ್ಟ ಕುಟೀರವೊಂದನ್ನು ಕಟ್ಟಿಕೊಂಡು ಶಿವಶರಣರ ವಸ್ತ್ರವನ್ನು ಮಡಿ ಮಾಡುವ ಕಾಯಕದಲ್ಲಿ ತಲ್ಲೀನಾಗ್ತಾನೆ. ಶಿವಶರಣರ ವಸ್ತ್ರವನ್ನು ಎಲ್ಲ ಗಂಟು ಕಟ್ಟಿಕೊಂಡು ಕಲ್ಯಾಣ ಪಟ್ಟಣದಲ್ಲಿ ಇದ್ದಂತಹ ತ್ರಿಪುರ ಅಂತ ಕೆರೆಗೆ ಹೋಗಿ ಕೆರೆಯಲ್ಲಿ ಮಡಿ ಮಾಡಿ ಒಣಗಿಸಿ ತಂದು ಶಿವಶರಣರ ಮನೆಗಳಿಗೆ ತಲುಪಿಸುತ್ತಿದ್ದ ಕಾರ್ಯ ಈ ಮಡಿವಾಳ ಮಾಚಿ ತಂದೆಯವರು. ಅದರಲ್ಲಿ ಒಂದು ಕಟ್ಟುನಿಟ್ಟು ಮಾಡ್ಕೊಳ್ತಾರೆ ಮಡಿವಾಳ ಮಾಚಿಗೆ. ನಾನು ಶರಣರ ವಸ್ತ್ರವನ್ನಲ್ಲದೆ ಬೇರೆಯವರ ವಸ್ತ್ರವನ್ನ ಕೈಯಿಂದಲೂ ಮುಟ್ಟೋದಿಲ್ಲ. ನಾನು ಶರಣರ ವಸ್ತ್ರವನ್ನ ಅಲ್ಲದೆ ಬೇರೆಯವರ ವಸ್ತ್ರವನ್ನು ಕೈಯಿಂದಲೂ ಮುಟ್ಟುವುದಿಲ್ಲ ಎಂಬುದಾಗಿ ಕಾಯಕವನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿದ್ದಂತಹ ಕೆಲವು ಜನ ಕುಹಿಕೆಗಳಿಗೆ, ಆಹಾ, ಇವನು ಶರಣರ ವಸ್ತ್ರವನ್ನು ಮಾತ್ರ ಮಡಿ ಮಾಡ್ತೇನೆ, ಬೇರೆಯವರ ವಸ್ತ್ರ ಕೈಯಿಂದಲೂ ಮುಟ್ಟೋಲ್ವಂತೆ. ಎಷ್ಟು ಅಹಂಕಾರ, ಎಷ್ಟು ದಿಮಾಕು! ಏನು ಮಾಡಬೇಕು? ಇವರಿಗೆ ತಕ್ಕ ಬುದ್ಧಿ ಕಲಿಸ್ಬೇಕು ಈ ಮಡಿವಾಳ ಮಾಚಯ್ಯನಿಗೆ. ಏನು? ಮಡಿವಾಳ ಮಾಚಯ್ಯ ಶರಣರ ವಸ್ತ್ರವನ್ನು ಮಡಿ ಮಾಡಿ ಕಲ್ಯಾಣದ ರಾಜ ಬೀದಿಯಲ್ಲಿ ಬರುತ್ತಿರುವ ಹಾಗೆ ನಾವು ಯಾವನೋ ಒಬ್ಬ ಕುಡುಕನಿಗೆ ಚೆನ್ನಾಗಿ ಕುಡಿಸಿ ಶಿವಶರಣರ ಆ ಮಡಿಗಂಟನ್ನು ಮುಟ್ಟಿಸೋಣ, ಅವು ಮೈಲಿಗೆ ಆಗ್ತವೆ. ಮತ್ತೆ ಅಷ್ಟೂ ಬಟ್ಟೆಯನ್ನು ಮಡಿವಾಳ ಮಾಚಿದೇವ ಹೋಗಿ ಕೆರೆಯಲ್ಲಿ ಮಡಿ ಮಾಡಬೇಕು. ಇದೇ ತಕ್ಕ ಶಾಸ್ತಿ. ಸರಿ, ಒಂದು ದಿನ ಪ್ರಾತಃ ಕಾಲದಲ್ಲಿ ಮಡಿವಾಳ ಮಾಚಿದೇವ ಶಿವಶರಣರ ವಸ್ತ್ರವನ್ನು ಮಡಿ ಮಾಡಿ ಗಂಟು ಕಟ್ಟಿಕೊಂಡು ವೀರ ಗಂಟೆಯನ್ನು ಬಾರಿಸುತ್ತಾ ಕಲ್ಯಾಣದ ಬೀದಿಯಲ್ಲಿ ಬರ್ತಾ ಇದ್ದಾರೆ. ಅದೇ ದಾರಿಯಲ್ಲಿ ಕುಡುಕ ಓಲಾಡುತ್ತಾ ತೂರಾಡುತ್ತಾ ಮಾಚಿದೇವರ ಬಳಿ ಬರ್ತಾ ಇದ್ದಾರೆ. ನೋಡ್ತಾರೆ, ಮಾಚಿದೇವ ತಲೆಯ ಮೇಲೆ ಮುಡಿ ಗಂಟಿದೆ, ಕುಡುಕ ಬರ್ತಾ ಇದ್ದಾನೆ, ಇನ್ನೇನು ಗತಿ? ಹೊತ್ತ ಮೂಟೆಯಂ ತೂರಿ ಕತ್ತಿ ಹೊರೆಯಿಂದಿರಿದು ಕತ್ತರಿಸಿ ತೂರಿ ಪಾಪಿಗಳ ಮುಗಿಲೊಳಗೆ ಎತ್ತ ನೋಡಿದರು ಕತ್ತಲಿ. ತಕ್ಷಣವೇ ಆ ಕುಡುಕ ಮಡಿಬಟ್ಟೆಯನ್ನು ಮುಟ್ಟುತ್ತಾನೆ, ಮೈಲಿಗೆ ಆಗ್ತದೆ ಅಂತ ಹೇಳಿ ತಲೆ ಮೇಲಿದ್ದ ಗಂಟನ್ನು ಮೇಲಕ್ಕೆ ಚಿಮ್ತಾರೆ. ಅದು ಆಕಾಶ ಮಾರ್ಗದಲ್ಲಿ ತೇಲುತ್ತಾ ನಿಲ್ತದೆ. ಶರಣ ಬಂಧುಗಳೇ, ಹೊರೆಯಿಂದ ಕತ್ತಿಯನ್ನು ಹಿಡಿದು ಆ ಕುಡುಕನ್ನು ಮುಟ್ತದೆ, ಆತನು ಕೂಡ ಮೇಲೆ ತೇಲಾಡ್ತಾನೆ. ಈ ದೃಶ್ಯವನ್ನು ಕಂಡಂತಹ ಕುಹಿಗಳಿದ್ದಾರಲ್ಲ, ಅವರೆಲ್ಲ ಓಡಿ ಬರ್ತಾರೆ. ಮಾಚಿದೇವ ನಮ್ಮನ್ನು ಕ್ಷಮಿಸಪ್ಪ, ನಾವೇ ಇದನ್ನು ಹೇಳಿದ್ದು, ನಾವು ಕ್ಷಮಿಸಿ. ಆಗ ಮಡಿವಾಳ ಮಾಚಿದೇವ ಅವರನ್ನು ಕ್ಷಮಿಸ್ತಾರೆ. ಆ ಮಡಿಗಂಟು ತಾನಾಗಿಯೇ ಬಂದು ಅವರ ಶಿರಸ್ಸಿನ ಮೇಲೆ ಕೂತ್ಕೊಳ್ತದೆ. ಕುಡುಕ ನೆಲಕ್ಕೆ ಬಂದು ಅವರ ಪಾದಕ್ಕೆ ಬೀಳ್ತಾನೆ. ಆಗ ಮಡಿವಾಳ ಮಾಚಿದೇವ ಕ್ಷಮಿಸಿ ಮಡಿಗಂಟನ್ನು ಎಲ್ಲ ಶಿವಶರಣ ಮಡಿಯನ್ನು ಕೊಡ್ತಾರೆ. ಈ ಸುದ್ದಿ ಕಲ್ಯಾಣದ ತುಂಬೆಲ್ಲ ಹರಡುತ್ತದೆ. ಇಂತಹ ಒಬ್ಬ ಪವಾಡ ಪುರುಷ, ಮಹಾಶರಣ ನನ್ನ ಕಲ್ಯಾಣ ಪಟ್ಟಣಕ್ಕೆ ಬಂದಿದ್ದಾನಿಗೆ, ನಾನು ಅವನು ನೋಡಬೇಕು. ಬಸವಣ್ಣ ಕಲ್ಯಾಣ ಪಟ್ಟಣದ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ. ಮಡಿವಾಳ ಮಾಚಿದೇವರ ಕುಟೀರಕ್ಕೆ ಬರ್ತಾರೆ. ಜೊತೆಯಲ್ಲಿ ಅವರ ಎಲ್ಲ ಶರಣರು ಬರ್ತಾ ಇದ್ದಾರೆ. ಬಸವಣ್ಣ ಬರ್ತಾರೆ. ಬಂದು ಮಡಿವಾಳ ಮಾಚಿದೇವರ ಕುಟೀರವನ್ನು ನೋಡ್ತಾರೆ. ಏನಾ ಕುಟೀರ? ಹೋಮ ಧೂಮ ದೀಪಾರತಿಗಳಿಂದ ಕಂಗೊಳಿಸುತ್ತಿದ್ದ ಮಡಿವಾಳ ಮಾಚಿದೇವರ ಆ ಗುಡಿಸಲಿನಿಂದ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಬ್ಬಾ, ನೋಡ್ತಾರೆ, ಆಹಾ, ಎಂತಹ ಶರಣ ನನ್ನ ಕಲ್ಯಾಣಕ್ಕೆ ಪಟ್ಟಣಕ್ಕೆ ಬಂದಿದ್ದಾನೆ, ಸಾರ್ಥಕವಾಯಿತು ನನ್ನ ಜನ್ಮ. ಬಸವಣ್ಣ ಆಗ ಆ ಕುಟೀರವನ್ನು ನೋಡಿ ಬಸವಣ್ಣನವರ ಮನದಲ್ಲಿ ಬಂದಂಥ ಒಂದು ಮಾತು, ಈ ಸದನಮಂ ನೋಡಿದಾತನ ಪಾಪವೆಲ್ಲ ಸುಟ್ಟು ಹೋಗದೆ. ಈ ಗುಡಿಸಲನ್ನ ನೋಡಿದ್ರೆ ಸಾಕು, ಅವನ ಜನ್ಮಾಂತರದ ಪಾಪ ಸುಟ್ಟು ಹೋಗ್ತದೆ. ಮಹಾಶರಣ ಈ ಸದನಮಂ ನೋಡಿದಾತನ ಪಾಪವೆಲ್ಲ ಸುಟ್ಟು ಹೋಗದೆ, ಈ ಸದನ ದೊತ್ತಿನಲ್ಲಿ ಚರಿಸುವ ಕೃತಾರ್ಥನಲ್ಲ.
ಈ ಸದನ ಸೀಮೆಗಳಿಗೆ ಹೊಸದಿರುವ ವಾಸಿಸುವ ಜೀವಿಗಳೇ ಭಾಗ್ಯ ಅಂತ ಬಸವಣ್ಣ ಹೇಳ್ಬೇಕಾದ್ರೆ ಮಡಿವಾಳ ಮಾಚಿದೇವ ಪೂಜೆಯನ್ನು ಮುಗಿಸಿ ಹೊರ ಬರ್ತಾರೆ. ಬಸವಣ್ಣ ನಿಂತಿದ್ದಾರೆ. ಆಹಾ, ನನ್ನ ಜನ್ಮ ಸಾರ್ಥಕವಾಯಿತು. ಜಗದಣ್ಣ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನವರು ನನ್ನ ಕಣ್ಮುಂದಿದ್ದಾರೆ. ಓಡಿ ಬಂದು ಅವರ ಪಾದಕ್ಕೆ ಬೀಳ್ತಾರೆ. ಆ ಬಸವಣ್ಣ ಮಾಚಿದೇವ ಮಾಚಿದೇವ ಅವನು ಕೈ ಹಿಡಿದು ಎತ್ತುತ್ತಾರೆ. ಶರಣ ಬಂಧುಗಳೇ, ಎತ್ತಿ ನೀನು ಪಾದದಡಿಯಲ್ಲ ನನ್ನ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಬಾಚಿ ತಬ್ತಾರೆ ಮಡಿವಾಳ ಮಾಚಿದೇವರನ್ನ. ಮಾಚಿದೇವ, ನನ್ನ ಮಹಾಮನೆಗೆ ನೀನು ಬರ್ಬೇಕಪ್ಪ. ಅಲ್ಲಿ ಎಲ್ಲಾ ಶರಣರಿದ್ದಾರೆ. 1,96 ಶಿವಗಣಗಳಿದ್ದಾರೆ. ನೀನು ಬರ್ಬೇಕು. ಹೌದು, ನಾನು ಬಂದೇ ಬರ್ತೇನೆ, ಆ ಮಹಾಮನೆಯನ್ನು ನೋಡ್ತೇನೆ ಅಂದ್ಬಿಟ್ಟು ಬಸವಣ್ಣನವರ ಜೊತೆಯಲ್ಲಿ ಮಾಚಿದೇವ ಬರ್ತಾರೆ. ಶರಣ ಬಂಧುಗಳೇ, ಮಾಚಿ ನೋಡ್ತಾರೆ. ಮಹಾಮನೆ ಏನ ಮಹಾಮನೆ, ಏನ ವೈಭವ. ಜಗದಣ್ಣ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣ ಕಟ್ಟಿದಂಥ ಮಹಾಮನೆ ಹೇಗಿತ್ತು? ನಾವು ಏನಾದರೂ ಮೈಸೂರು ಅರಮನೆಗೆ ಹೋಗಿ ಆ ಅರಮನೆಯ ಸಭಾಂಗಣದಲ್ಲಿ ರಾಜ ಮಹಾರಾಜರು ಮದುವೆ ಮಾಡ್ತಕ್ಕಂಥ ಸ್ಥಳ ಇದೆಯಲ್ಲ, ಅದನ್ನು ಒಮ್ಮೆ ಕಣ್ಣಾಡಿಸಿದರೆ ಸಾಕು, ಆನಂದವಾಗ್ತದೆ. ಅಂತಹ ಸುಂದರವಾದಂಥ ಮಹಾಮನೆ. ಈ ಮಹಾಮನೆಯನ್ನು ಗೂಳೂರ ಸಿದ್ಧವೀರಣ್ಣ ಕವಿ ತನ್ನ ಕಾವ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಏನಂತ? ಮಹಾಮನೆಯ ಒಟ್ಟಾರೆ ವೈಭವವನ್ನೆಲ್ಲ ತಂದು ಒಂದು ಕಡೆ ರಾಶಿ ಹಾಕಿ ಅದನ್ನು 100 ಸಮಭಾಗವನ್ನಾಗಿ ಮಾಡಿ ಆ 100 ಸಮಭಾಗಗಳಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡು ಆ ಒಂದು ಭಾಗದ ವರ್ಣನೆಯನ್ನು ಕವಿ ಹೇಳ್ತಾರೆ. ಮತ್ತಂಭವನದ ದ್ವಾರ ಒಟ್ಟದೋಳ್ ರುದ್ರಾಕ್ಷಿಯ ಸೂಸಕಗಳ ಮುತ್ತಿನ ತೋರಣಗಳ ರತ್ನದ ಗೊಂಡೆ ಕುಚ್ಚುಗಳ ಥಳಥಳಿಸುವ ಪೊಂಗ ವಾಟಂಗಳ ಕನ್ನಡಿ ಕಲಸಂಗಳ ಪಿಡಿದಾರತೆ ನೆತ್ತುವ ಕನ್ನಿಕೆಯರ ಮತ್ತಂಭವನದ ಇಕ್ಕೆರೆದೋಳ್ ಮಧ್ಯದೋಳ್ ಮಂಟಪಾಗ್ರದೋಳ್ ಶಿವಲಿಂಗಾರ್ಚನೆಯ ಮಾಡುವ ಜಗದಣ್ಣ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನ ಸ್ತುತಿಸುವ ವಚನಗಳನ್ನು ಓದುವ ಗದ್ಯವಂ ಕೇಳುವ ಅರ್ಥಮಂ ಪೇಳುವ ಇಂತಹ ಮಹಾಮನೆ ವರ್ಣನೆಯನ್ನ ಗೂಳೂರ ಸಿದ್ಧವೀರಣ್ಣ ಕವಿ. ಶರಣ ಬಂಧುಗಳೇ, ವಚನ ಸಾಹಿತ್ಯವನ್ನು ನಾವು ಓದಬೇಕು. ಏಕೆಂತಂದರೆ ಅದು ಪುಸ್ತಕಗಳಲ್ಲೇ ಅಡಕವಾಗಿರ್ತಕ್ಕಂಥ ಮುತ್ತುರತ್ನ ಮಾಣಿಕ್ಯದಿಂದ ಪದಗಳಿಂದ ಕೂಡಿರ್ತಕ್ಕಂಥ ಈ ವಾಕ್ಯವನ್ನು ನಾವು ಮಂದಟ್ಟು ಮಾಡಿಕೊಳ್ಳದೆ ಇದ್ದರೆ ವಚನ ಸಾಹಿತ್ಯ ಏನು ಪ್ರಯೋಜನ ಆಗಲ್ಲ. ಶರಣ ಬಂಧುಗಳೇ, ಆಗ ಮಾಚಿದೇವರನ್ನು ಬಸವಣ್ಣ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಮಹಾಮನೆ ಮುಂದೆ ನಿಲ್ಲಿಸ್ತಾರೆ. ಆಗ ಹೇಳ್ತಾರೆ, ಎಲ್ಲ ಶರಣರು ವಚನವನ್ನು ಬರಿತಾ ಇದ್ದಾರೆ. ಎಲ್ಲ ಶರಣರು ವಚನದಲ್ಲಿ ತನ್ಮೆಯಾಗಿ ಬರ್ತದೆ. ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ. ನಿನ್ನದೆಂಬುದು ಜ್ಞಾನ ರತ್ನ ಮಾತ್ರ. ಇಂತಿಪ್ಪ ದಿವ್ಯ ರತ್ನವ ನೀನು ಬಿಡದೆ ಅಲಂಕರಿಸಿದೆಯಾದೊಡೆ. ನಮ್ಮ ಗುಷೇಶ್ವರನ ಶರಣರಲ್ಲಿ ನಿನಗಿಂತ ಸಿರಿವಂತರಿಲ್ಲ ನೋಡ. ಹೇಮ ನಿನ್ನದಲ್ಲ, ಬಂಗಾರ ನಿನ್ನದಲ್ಲ. ಎಷ್ಟೇ ಒಡೆಯೋ ವಸ್ತುವನ್ನು ತಾಯಂದರು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋದರೆ ಬೈಕಲ್ಲಿ ಬಂದು ಕಿತ್ಕೊಂಡು ಹೋಗ್ತಾ ಇದ್ದಾರೆ ಶರಣ ಬಂದು. ಏನಾಗಬೇಕು? ಎಂಥ ಕಾಲ ಒಂದೋಯ್ತು. ಅದಕ್ಕೆ ಅಲ್ಲಮ್ಮ ಪ್ರಭು ಆಗಲೇ ಬರ್ತಿದ್ರು, ಹೇಮ ನಿನ್ನದಲ್ಲ, ಇನ್ನು ಭೂಮಿ ನಿನ್ನದಲ್ಲ. 25 ಎಕರೆ ತೋಟ ಇದೆ, 25 ಎಕರೆ ಗದ್ದೆ ಇದೆ ಅಂತಾರೆ. ಆದರೆ ಅದು ಅವನ ಕಾಲಕ್ಕೆ. ಆದರೆ ತನ್ನ ಮಗ ಆದ ಅವನು ಇಸ್ಪೀಟಾಟದಲ್ಲೋ ಜೂಜಲ್ಲೋ 5 ವರ್ಷದಲ್ಲಿ ಅಷ್ಟು ಆಸ್ತಿನ ಕಳ್ಕೊಂಡ್ಬಿಡ್ತಾನೆ. ಇದು ಉದಾಹರಣೆ ಎಲ್ಲವೂ ಗೊತ್ತಿದೆ. ಆದ್ದರಿಂದ ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ, ನಿನ್ನ ಸುಂದರವಾದ ಪತ್ನಿಯೂ ನಿನ್ನವಳಲ್ಲ. ಇಲ್ಲಿ ನೋಡಿದ್ದೀರ, ದಿನ ಬೆಳಗಾದ್ರೆ ಪತ್ರಿಕೆಗಳು ಬರ್ತದೆ, ಕಿಡ್ನಾಪ್ ಕಿಡ್ನಾಪ್ ಕಿಡ್ನಾಪ್. ಅದನ್ನು 900 ವರ್ಷಗಳ ಹಿಂದೆಯೇ ಅಲ್ಲಮ್ಮ ಪ್ರಭು ಈ ವಚನವನ್ನು ಬರೆದಿರ್ಬೇಕಾದ್ರೆ ಅವರೆಂತಹ ಜ್ಞಾನಮೂರ್ತಿ.
ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿಯು ನಿನ್ನ ಅಲ್ಲ. ನಿನ್ನದೆಂಬುದು ಜ್ಞಾನ ರತ್ನ ಮಾತ್ರ. ಇಂತಿಪ್ಪ ದಿವ್ಯ ರತ್ನವ ಬಿಡದೆ ನೀನು ಅಲಂಕರಿಸಿದೆಯಾದೊಡೆ ನಿನಗಿಂತ ಸಿರಿವಂತರಿಲ್ಲ. ಆ ವಚನ ಇದ್ದಾಗ ಈ ಕಡೆ ತಿರುಗ್ತಾರೆ ಮಾಚಿದೇವ. ಅಲ್ಲೊಂದು ವಚನ ಹೇಳ್ತಾರೆ ಒಬ್ಬ ಶರಣ. ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಹೊತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತವು ಸ್ವಾಯತವು ಸನ್ನಾಯಿತವು ಬಸವಣ್ಣನಿಂದ, ಕುರು ಲಿಂಗ ಜಂಗಮವು ಬಸವಣ್ಣನಿಂದ. ಬಸವಾ 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 ಎಂದು ಮಜ್ಜರ ಕೇಳಿದನು ಭಕ್ತಿ ಶೂನ್ಯಕಣ ಕಲಿದೇವರಾದ. ಮಾಚಿದೇವರು ಬರೆದಕ್ಕಂಥ ವಚನವನ್ನು ಒಬ್ಬ ಶರಣ ಒಂದು ಮೂಲೆಯಲ್ಲಿ ಹೇಳ್ತಾನೆ. ಮತ್ತೆ ಈ ಕಡೆ ನೋಡಿದ್ರೆ ಮತ್ತೊಂದು ಕಡೆ ಒಂದು ವಚನವನ್ನು ಒಬ್ಬ ಶರಣ ಎದ್ದೇಳ್ತಾನೆ. ಹಸಿವಾದೊಡೆ ಊರೊಳಗೆ ಭಿಕ್ಷಾನ್ನಗಳುಂಟು, ತ್ರಿಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಅಂಗ ಶೀತಕ್ಕೆ ಬೀಸಾಟ ಅರಿವೆಗಳುಂಟು, ಶಯನಕ್ಕೆ ಪಾಳು ದೇಗುಲಗುಂಟು. ತನ್ನ ಮಲ್ಲಿಕಾರ್ಜುನಯ್ಯ ಆತ್ಮ ಸಂಗಾತಕ್ಕೆ ನೀ ನೆನಗುಂಟು ದೇವ ಎಂಬ ಅಕ್ಕ ಮಹಾದೇವರ ವಚನ ಹೇಳ್ತಾರೆ. ಆನಂದವಾಗ್ತದೆ ಇಂತಹ ವಚನ. ಆ ಮಡಿವಾಳ ಮಾಚಿದೇವರು ಇಂತಹ ವಚನವನ್ನೆಲ್ಲ ಕೇಳಿ ಆನಂದವಾಗ್ತದೆ. ಬಸವಣ್ಣವ್ರು ಹೇಳ್ತಾರೆ, ಎನ್ನ ಕಾಯವ ಶುದ್ಧವ ಮಾಡಿದಾತ ಈ ಮಡಿವಳ, ಎನ್ನ ಮನವ ನಿರ್ಮಲ ಮಾಡಿದಾತ ಈ ಮಡಿವಳ, ಎನ್ನಂತ ರಂಗವ ಬೆಳಗಿದಾತ ಈ ಮಡಿವಳ. ಓ ಕೂಡಲ ಸಂಗಮ ದೇವ, ಎನ್ನ ನಿನಗೆ ಯೋಗ್ಯನನ್ನಾಗಿ ಮಾಡಿದವನು ಈ ಮಡಿವಳ. ಇಂಥ ವಚನಗಳು ರಾಶಿಯೋ ರಾಶಿ 12ನೇ ಶತಮಾನದಲ್ಲಿ. ಹೀಗಿರುವಾಗಿ ಒಮ್ಮೆ ಏನಾಯಿತು, ಮಡಿವಾಳ ಮಾಚಿದೇವರು ನಾನು ಶರಣರ ವಸ್ತ್ರವನ್ನು ಮಾತ್ರ ಮಡಿ ಮಾಡ್ತೇನೆ ಎಂದ ವಾಕ್ಯವನ್ನು ಕೇಳಿದಂತಹ ಬಿಜ್ಜಳ ರಾಜ ಕೋಪಗೊಂಡು, ಯಾರಲ್ಲಿ ನನ್ನ ರಾಜ ಪೋಷಾಕಗಳನ್ನು ಮಡಿವಾಳ ಮಾಚೆಯನಿಂದ ಮಡಿ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ರಾಜ ಭಟರನ್ನ ಕಳಿಸ್ತಾನೆ ಬಿಜ್ಜಳ ರಾಜ ಭಟರು ರಾಜನ ಪೋಷಾಕಗಳನ್ನು ಆನೆ ಮೇಲೆ ಏರಿ ಮಾಚಿದೇವರ ಕಾಯಕ ಮಾಡ್ತಿದ್ದಂತ ತ್ರಿಪುರಾಂತಕ ಕೆರೆಗೆ ಬಂದು ಹೇಳ್ತಾರೆ, ಓ ಮಾಚಯ್ಯ, ಇವು ರಾಜ ಪೋಷಾಕಗಳು, ಇವನ್ನ ಮಡಿ ಮಾಡಿಕೊಡು. ಹಾಗೆ ಹೇಳ್ತಾರೆ, ಅಗಸ ಮಡಿವಾಳಯ್ಯ, ನಾನೊಬ್ಬ ಅಗಸ ಮಡಿವಾಳ, ಅಗಸ ಮಡಿವಾಳಯ್ಯ ಒಗೆಯನು ನಿನ್ನ ರಾಜನ ಅರಿವೆ, ಮಿಗಿಲೆಂದು ಬಿಚ್ಚು ಗತ್ತಿಯಲ್ಲಿ ಜನಕೊಂದು ಒಗೆದಾಡಿ ಊರನ್ನೇ ಅಂಜಿಸುವ. ರಾಜಭಟರು ಓಡೋಗ್ತಾರೆ, ರಾಜ ಆ ಮಡಿವಾಳ ಮಾಚೆಯ ನಿನ್ನ ಪೋಷಾಕವನ್ನ ಮಡಿ ಮಾಡೋವಂತೆ. ಏನು, ನನ್ನ ರಾಜ್ಯದಲ್ಲಿ ಇದ್ಕೊಂಡು ನನ್ನ ರಾಜ್ಯದಲ್ಲಿ ಅನ್ನವನ್ನು ತಿನ್ನತಕ್ಕಂಥ ಜಕ್ಕಷ್ಟಿತ್ತೊಬ್ಬ ಮಡಿವಾಳ ನನ್ನ ಬಟ್ಟೆಯನ್ನು ಮಡಿ ಮಾಡೋಲ್ವೇ? ಆ ತಕ್ಷಣವೇ ಜಟ್ಟಿಗಳ ಕರೆಕಳಿಸಿ ಜುಟ್ಟು ಹಿಡಿದೆಳೆ ತರಿಸಿ ಕಟ್ಟಿ ಒಡೆದವನ ಬಿಗಿ ಹಚ್ಚಿ ನೀವೆಲ್ಲ ಕುಟ್ಟಿತಾವನೆಂದವನಿಗೆಯಲ್ಲಿ. ಬಿಜ್ಜಳ ರಾಜ ಅರಮನೆ ಇರ್ಬೋದಾ ಅಂತ ಜಟ್ಟಿಗಳನ್ನು ಕರೆಸ್ತಾನೆ. ಹೋಗಿ ಆ ಮಾಚೆಯನ್ನು ಹಿಡ್ಕೊಂಡು ಬನ್ನಿ, ಅವನು ಜುಟ್ಟು ಹಿಡ್ಕೊಂಡು ಬನ್ನಿ ಅಂತಾರೆ. ಆ ಜಟ್ಟಿಗಳು ಬರ್ತಾರೆ. ಮಡಿವಾಳ ಮಾಚಿದೇವ ಆ ಜಟ್ಟಿಗಳ ರೆಕ್ಕೆಯನ್ನು ಕತ್ತರಿಸ್ತಾನೆ ಶರಣ ಬಂಧುಗಳೇ. ಆಗ ಓಡಿ ಬರ್ತಾರೆ. ಓಡಿ ಬಂದು ರಾಜ ಜಟ್ಟಿಗಳನ್ನು ಕೂಡ ಮಣಿಸಿದ. ಆಗ ಕೋಪಗೊಂಡಂತಹ ಬಿಜ್ಜಳ ರಾಜ ಪಟ್ಟದ ಮದಗಜವ, ಇದು ಅಂತಿ ಹಾಡುಗಳು ಕನ್ನಡ ಜಾನಪದ ಗೀತೆಗಳಲ್ಲಿ ಹೆಚ್ಚಾಗಿದೆ ಶರಣ ಬಂಧುಗಳೇ. ಅದನ್ನು ನಾವು ತೆರೆದೇ ಇಲ್ಲ, ನೋಡೇ ಇಲ್ಲ. ಇಲ್ಲಿ ಪಟ್ಟದ ಮದಗಜವ ಬಿಟ್ಟ ಬಿಜ್ಜಳ ರಾಯ, ಪಟ್ಟದ ಮದಗಜವ ಬಿಟ್ಟ ಬಿಜ್ಜಳ ರಾಯ, ರೆಟ್ಟೆಯಲ್ಲಿ ಹಿಸುಕೆ ಎಳೆದೊಗೆದ ಮಾಚಯ್ಯ ಹುಟ್ಟಿದಿ ನರಲೋಕ ಕಲಿರುದ್ರ. ಆಗ ಬಿಜ್ಜಳ ರಾಜ ಓಡಿ ಬರ್ತಾನೆ. ಬಸವಣ್ಣನ ಹೇಳಿ ಆ ಬಸವಣ್ಣನ ಕರ್ಕೊಂಡು ಬಂದು ಮಡಿವಾಳ ಮಾಚಿದೇವರಿಗೆ ಶರಣಾಗ್ತಾನೆ. ಬಸವಣ್ಣ ಹೇಳ್ತಾರೆ, ಕೇಳಿ ಕಂಗಾಲಾಗಿ ಹೇಳಿದನು ಬಸವಣ್ಣ, ಕೀಳ ಕೆಲಸ ಅರಸ, ಎಂಥ ಕೆಲಸ ಮಾಡಿದೆ ಮಹಾಶಿವ ಶರಣ ಮಡಿವಾಳ ಮಾಚಯ್ಯ ಅಂತಾರೆ. ಆಗ ಆ ಬಿಜ್ಜಳ ರಾಜ ಮಾಚಿದೇವರ ಶ್ರೀಪಾದ ಕಮಲಗಳಿಗೆ ಶರಣ ಹೋಗ್ತಾನೆ. ಶರಣ ಬಂಧುಗಳೇ, 12ನೇ ಶತಮಾನ ಏನಾಗಿದೆ, ಕಲ್ಯಾಣ
ರಾಜಬೀದಿ. ಅದರಲ್ಲಿ ಒಬ್ಬ ಮಾದಿಗರ ಹರಳಯ್ಯ. ಆತನು ಅವನ ಕಾಯಕ ಏನು ಅಂದರೆ ಹದ ಮಾಡಿದ ಚರ್ಮದಿಂದ ಜೋಡುಗಳನ್ನು ತಯಾರಿಸಿ ಅವುಗಳನ್ನು ಕಲ್ಯಾಣ ನಗರದ ಬೀದಿಗಳಲ್ಲಿ ಹೊತ್ತು ಮಾರಿ ಬಂದ ಹಣದಿಂದ 4 ಜನ ಶರಣರಿಗೆ ದಾಸೋಹವನ್ನು ಮಾಡಿ ನಂತರ ತಾನುಂಡು ಬದುಕಿದಂತಹ ಶರಣಜೀವಿ ಒಂದು ದಿನ ಬರ್ತಾ ಇದ್ದಾರೆ. ಈ ಕಡೆ ಬಸವಣ್ಣ ಬರ್ತಾ ಇದ್ದಾರೆ. ಬಸವಣ್ಣನವರನ್ನು ನೋಡಿದಂತಹ ಹರಳಯ್ಯ ಶರಣು ಬಸವಣ್ಣ ಎನ್ನುತ್ತಾರೆ. ಶರಣನ ಮೊಗ ನೋಡಿ ಕರುಣಾಳು ಬಸವೇಶ ಶರಣು ಶರಣೆಂದ 2 ಸಾರಿ. ಹರಳಯ್ಯ ಹೇಳಿದ ಒಂದು ಶರಣು, ಆದರೆ ಬಸವಣ್ಣ ಶರಣನ ಮೊಗ ನೋಡಿ ಕರುಣಾಳು ಬಸವೇಶ ಶರಣು ಶರಣೆಂದ 2 ಸಾರಿ. ವರದ ಮಾತನ್ನು ಕೇಳಿ ಹರಳಯ್ಯ ಕರುನೊಂದ ಶರಣೊಂದು ಹೆಚ್ಚಾಯಿತೆಂದ. ಅಯ್ಯೋ ಶಿವನೇ, ನಾನು ಬಸವಣ್ಣನಿಗೆ ಸಲ್ಲಿಸಿದ್ದು ಒಂದು ಶರಣು, ಆದರೆ ಈ ಬಸವಣ್ಣ 2 ಪಟ್ಟು ಶರಣನ ಸಮರ್ಪಿಸಿದರಲ್ಲ, ನಾನಾವ ಪಾಪದ ಕೂಪದಲ್ಲಿ. ಶರಣಾರ್ಥಿ ಹರಳಯ್ಯ ಅಂತ ಹೇಳಿ ಅವರು ಅರಮನೆಗೆ ಹೋಗ್ತಾರೆ. ಈ ಹರಳಯ್ಯ ಮನದಲ್ಲಿ ಮಿಡುಕುತ್ತ ಮನೆಯ ಹಾದಿಯ ಹಿಡಿದ ವಿರುತ ಬಸವೇಶನ ನೆನೆದು ಘನಮೂರ್ತಿ ಬಸವೇಶ ಎನಗೇಕೆ ಶರಣೆಂದ. ಮನಸ್ಸು ನನ್ನದು ಸೊಗಸದು ಶಂಭೋ ಅಂತ ಹೇಳಿ ಚಿಂತೆಯಲ್ಲಿ ಬರ್ತಾನೆ. ಆಗ ಅವನ ಮಡದಿ ಕಲ್ಯಾಣಮ್ಮ ಮನೆಯ ಬಾಗಿಲಲ್ಲಿ ನಿಂತಿರ್ತಾಳೆ. ಎಂದು ಇಲ್ಲದ ಚಿಂತೆ ಹಿಂದೇಕೆ ಮೊಗದಲ್ಲಿ ನಿಂದಿಹುದು ಹೇಳಯ್ಯ ಶರಣ, ಮಂದಭಾಗ್ಯಳು ನಾನು ಕುಂದು ನಿನಗೆ ಏನಾದರೂ ತಂದೆನೆ, ಚಂದದಿಂಪೇಳೆನಗೆ ಬೇಗ. ದಿನದಂತೆ ನೊಸುನೂತ ಮನೆಗೆ ಬರುವುದ ಬಿಟ್ಟು ಇನಿತೇಕೆ ದುಗುಡ ತಾಳ್ದಿರುವೆ, ಘನವಂತ ಪತಿರಾಯ ನಿನಗೆ ನಾನು ಎರಗಿ ಬೇಡುವೆನು, ನಿನ್ನ ಮನಸ್ಸಿನ ತಳಮಳ ಏನು ಎಂಬುದಾಗಿ ಕೇಳಿದಾಗ ಹರಳಯ್ಯ ಹೇಳ್ತಾನೆ, ಚಿಂತಿಸಬೇಡ, ಮಡದಿಯಳ ಮಾತಿಂಗೆ ನುಡಿದಿಹನು ಹರಳಯ್ಯ. ಒಡತಿ ನೀ ಚಿಂತಿಸಬೇಡ, ಆ ಮೃಡ ಶರಣ ಬಸವೇಶ ಕೊಡು ಕೀಳಾದ ನನಗೆ ಒಡೆಯ ತಾನು ಶರಣೆಂದ. ಅಷ್ಟೇ ತಾನೇ, ಅದಕ್ಕೇಕೆ ಚಿಂತೆ? ಏನು ಉಪಾಯ? ಎನ್ನೆಡದ ತೊಡೆದೊಗಲ ನಿಮ್ಮ ಬಲದೊಗಲ ಚೆನ್ನಾಗಿ ಕೊಯ್ದು ಜೋಡಟ್ಟೆ ಮಾಡಿ ಚೆನ್ನ ಜೋಡಿಗೆ ಹಾಕಿ ನನ್ನಪ್ಪ ಬಸವನಿಗೆ ನನ್ನಿಯಿಂದ ಅರ್ಪಿಸುತ್ತಾರೆ ಅಂತ ಹೇಳ್ತಾಳೆ ಕಲ್ಯಾಣಮ್ಮ. ಎಂತಹ ಕಾಲ ಕ್ಷಣ ಬಂದಿದೆ. ಆಗ ಹರಳಯ್ಯ ಮರುದಿನವೇ ಹರಳಯ್ಯ ಕೊರೆದ ಬಳದೊಡೆ ಚರ್ಮ ಹರನೆಂದು ಮಡದಿಯ ಎಡೆದೊಡೆಯ ತಾ ಕೊಯ್ದು ಬರದಿಮ್ಮಡಮಾರಿ ಒಣಗಿಸಿದ. ಮಿಶುಣಿಯದೆ ಜರೆ ಹಚ್ಚಿ ಹೊಸ ಮುತ್ತುಗಳ ಪೋಣಿಸಿದ. ಕುಸುರೆನೆದು ರನ್ನ ಮಾಣಿಕ್ಯದ ಜೋಡು ಮಸಗಿದವು ಚಂದ್ರರವಿಯಂತೆ. ಆ ಜೋಡುಗಳನ್ನು ತೆಗೆದುಕೊಂಡು ಬಸವಣ್ಣ ಮನೆಗೆ ಬರ್ತಾನೆ ಹರಳಯ್ಯ. ಓ ನನ್ನ ತಂದೆ ಬಸವನೇ ಕೇಳು, ತಂದಿಹೆನು ಈ ಜೋಡು ಒಂದು ನಿಮ್ಮ ಅಡಿಗಳಿಗೆ, ನನ್ನಪ್ಪ ಬಸವೇಶ ನನ್ನಿಂದ ಅರ್ಪಿಸಿಕೊಳ್ಳಿ ದೊರೆಯೇ ಅಂತ ಕೇಳ್ತಾರೆ. ಬಸವಣ್ಣ ನೋಡ್ತಾರೆ. ಆಗ ಆ ಜೋಡುಗಳನ್ನು, ಓ ತಂದೆ, ಓ ಮಹಾಶಿವಶರಣ ಹರಳಯ್ಯ, ಶಿವನಿಗೊಪ್ಪಿಸಿ ನನ್ನನ್ನು ಕ್ಷಮಿಸಯ್ಯ ಅಂತ ಕೇಳ್ಕೊಳ್ತಾರೆ. ಅದೇ ರೀತಿ ಆ ಜೋಡುಗಳನ್ನು ಬಸವಣ್ಣನ ತಲೆ ಮೇಲೆ ಇಟ್ಕೊಳ್ತಾರೆ. ಎಂತಹ ಕಾಲ, 12ನೇ ಶತಮಾನ. ಹೀಗೆ ಶರಣ ಬಂಧುಗಳೇ, 12ನೇ ಶತಮಾನದ ವಚನ ಸಾಹಿತ್ಯವನ್ನು ನಾವೆಲ್ಲ ಅಭ್ಯಾಸ ಮಾಡಬೇಕು, ನಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು. ವಚನ ಸಾಹಿತ್ಯದ ಬರ್ತಕ್ಕಂಥ ಪ್ರತಿಯೊಬ್ಬ ಶರಣರ ವಚನಗಳು, ಆ ವಚನಗಳನ್ನು ನಮ್ಮ ಮಕ್ಕಳಿಗೆ ಉಣಬಡಿಸಬೇಕು. ನಾವು ವಾರಕ್ಕೆ ಒಂದು ವಚನವನ್ನು ಮಂದಟ್ಟು ಮಾಡಿಕೊಳ್ಬೇಕು. ಈಗ ಸುಮಾರು 25 ವರ್ಷದಿಂದ ನಾನು ಪ್ರವಚನ ಮಾಡ್ತಾ ಇದ್ದೇನೆ. 12 ಜನ ಶಿವಶರಣರ ಬಗ್ಗೆ ನನ್ನ ಮಂದಬುದ್ಧಿಗೆ ತೋರಿಸಿದ್ದು. ಈಗ ನನಗೆ 80 ವರ್ಷ, ಅದರಲ್ಲೂ ಅರಳೋ ಮರಳು ಆಗಲಿ 60 ವರ್ಷ ಆಯಿತು ತಂದೆ. 60 ವರ್ಷಕ್ಕೆ ಅರಳೋ ಮರಳು ಅಂತಾರೆ. ಅದು ಕೂಡ ಆ ಸರಸ್ವತಿಯ ಇದನ್ನು
ಮಂದಟ್ಟು ಮಾಡಿಕೊಂಡು ತಮ್ಮ ಮುಂದೆ ಈ ಪ್ರವಚನ ರೂಪದಲ್ಲಿ ಆ ಶರಣರ ವೈಭವವನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಇದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ನನ್ನನ್ನು ಕ್ಷಮಿಸಬೇಕು. ಹಿರಿಯಾದ ತಮಗೂ ತಮ್ಮೆಲ್ಲರ ಪಾದಗಳಿಗೆ ನನ್ನ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.